ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು. ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ಯೇಸು ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ಸ್ತುತಿಸಿ ನಲಿಯುವೆನು, ಎಲ್ಲ ಚಿಂತೆಯ ಮರೆಯುವೆನು. ನಿನ್ನ ಸ್ತುತಿಸಿ ನಲಿಯುವೆನು, ಎಲ್ಲ ಚಿಂತೆಯ ಮರೆಯುವೆನು. ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ನನ್ ಬಲವೇ ನನ್ ಕೋಟೆ, ಆರಾಧನೆ ನಿಮಗೆ. ನನ್ ಬಲವೇ ನನ್ ಕೋಟೆ, ಆರಾಧನೆ ನಿಮಗೆ. ಆಶ್ರಯವೇ ಅತಿಶಯವೇ, ಆರಾಧನೆ ನಿಮಗೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ಆಶ್ರಯವೇ, ನೀನೇ ಆಶ್ರಯ. ಹೌದಪ್ಪ, ಆರಾಧನೆ ನಿಮಗೆ. ಆರಾಧನೆ. ಸಾಧ್ಯವಾದರೆ ಕರಗಳನ್ನು ಚಾಚಿ ಹೇಳುವ, ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ. ಆರಾಧನೆ ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಆರಾಧನೆ ಡ್ಯಾಡಿ. ಆರಾಧನೆ ಆರಾಧನೆ ಅಪ್ಪ 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 ನಿಮಗೆ ತಾನೇ. ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ಯೇಸು. ಹೌದು ಡ್ಯಾಡಿ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದೇನಪ್ಪ, ನಿನ್ನ ಸಮ್ಮುಖಕ್ಕೆ ಬಂದಿದ್ದೇನಪ್ಪ. ಸ್ತುತಿಸಿ ನಲಿಯುವೆನು, ಚಿಂತೆಯ ಮರೆಯುವೆನು. ನಿನ್ನ ಸ್ತುತಿಸಿ ನಲಿಯುವೆನು, ಎಲ್ಲ ಚಿಂತೆಯ ಮರೆಯುವೆನು. ರಾಜ ನಿನ್ ಸಮ್ಮುಖದಿ ಕುಳಿತಿರುವೆ. ಯೇಸು ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ಎಲ್ಲೆಲ್ಲೂ ಇರುವ ಯೆಹೋವಾ ಎಲೋಹಿ, ಆರಾಧನೆ ನಿಮಗೆ. ಎಲ್ಲೆಲ್ಲೂ ಇರುವ ಯೆಹೋವಾ ಎಲೋಹಿ, ಆರಾಧನೆ ನಿಮಗೆ. ನಮ್ಮ ನೀತಿಯೇ ಯೆಹೋವಾ ಚಿತ್ಕೇನು, ಆರಾಧನೆ ನಿಮಗೆ. ನಮ್ಮ ನೀತಿಯೇ ಯೆಹೋವಾ ಚಿತ್ಕೇನು, ಆರಾಧನೆ ನಿಮಗೆ. ಆರಾಧನೆ ಆರಾಧನೆ. ಡ್ಯಾಡಿಯನ್ನು ನೋಡಿ ಆರಾಧನೆ ಮಾಡುವ ಈ ಮುಂಜಾನೆ ವೇಳೆಯಲ್ಲಿ. ಅಪ್ಪ ನಿಮಗೆ ಆರಾಧನೆ, ನಿಮ್ಮನ್ನೇ ಆರಾಧಿಸುತ್ತೇವೆ ಡ್ಯಾಡಿ.
ನಿಮಗೆ ತಾನೇ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ ಯೇಸು ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ ನಿನ್ನ ಸ್ತುತಿಸಿ ನಲಿಯುವೆನು ಎಲ್ಲ ಚಿಂತೆಯ ಮರೆಯುವೆನು. ಹೌದು ಡ್ಯಾಡಿ, ಸ್ತುತಿಸಿ ನಲಿಯುವೆನು ಎಲ್ಲ ಚಿಂತೆಯ ಮರೆಯುವೆನು ಯೇಸು ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ ಯೇಸು ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ ಪರಿಶುದ್ಧಗೊಳಿಸುವ ಯೆಹೋವ ಮೆಕ್ಕಾದೀಸ್ ಆರಾಧನೆ ನಿಮಗೆ. ಹೌದು ಡ್ಯಾಡಿ, ಪರಿಶುದ್ಧಗೊಳಿಸುವ ಯೆಹೋವ ಮೆಕ್ಕಾದೀಸ್ ಆರಾಧನೆ ನಿಮಗೆ. ನನ್ನ ರೂಪಿಸುವ ಯೆಹೋವ ಹೊಸೇನು ಆರಾಧನೆ ನಿಮಗೆ. ನನ್ನ ರೂಪಿಸುವ ಯೆಹೋವ ಹೊಸೇನು ಆರಾಧನೆ ನಿಮಗೆ. ಆರಾಧನೆ ನಿಮಗೆ, ಆರಾಧನೆ ಡ್ಯಾಡಿ, ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಆರಾಧನೆ ನಿಮಗೆ. ಆರಾಧನೆ ಡ್ಯಾಡಿ, ಅಪ್ಪ ಅಪ್ಪ ನಿಮಗೆ ತಾನೇ ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ ಯೇಸು ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ ಸ್ತುತಿಸಿ ನಲಿಯುವೆನು ಚಿಂತೆಯ ಮರೆಯುವೆನು ಸ್ತುತಿಸಿ ನಲಿಯುವೆನು ಚಿಂತೆಯ ಮರೆಯುವೆನು ಸ್ತುತಿಸಿ ನಲಿಯುವೆನು ಎಲ್ಲ ಚಿಂತೆಯ ಮರೆಯುವೆನು ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ಹೌದಪ್ಪ ಯೇಸು ರಾಜ ನಿನ್ ಸಮ್ಮುಖದಿ ಈ ಮುಂಜಾನೆ ಕುಳಿತಿರುವೆ
ಹಾಲೆಲೂಯಾ. ಐ ಲವ್ ಯು ಜೀಸಸ್. ನಿಮ್ಮನ್ನು ಪ್ರೀತಿಸಿ ಮುಂಜಾನೆ ವೇಳೆಯಲ್ಲಿ ನಿನ್ನ ಸನ್ನಿಧಿಗೆ ಬಂದಿದ್ದೇನಪ್ಪ. ಐ ಲವ್ ಯು ಫಾದರ್ ಗಾಡ್. ಐ ಲವ್ ಯು ಜೀಸಸ್. ಐ ಲವ್ ಯು ಜೀಸಸ್. ಏಸಪ್ಪ, ಐ ಲವ್ ಯು ಅಪ್ಪ. ಐ ಲವ್ ಯು ಅಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ. ಐ ಲವ್ ಯು ಅಪ್ಪ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ, 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 ಪ್ರೀತಿಸುವೆ. ನನ್ನ ಪ್ರಾಣ ಇರೋವರೆಗೂ ನಿನ್ನಲ್ಲಿ ಸೇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ, ದೇಹ ಮನ್ನಲ್ಲಿ ಸೇರೋವರೆಗೂ ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ಪ್ರೀತಿಸುವೆ ಯೇಸು ರಾಜ, ಯೇಸು ರಾಜ. ಐ ಲವ್ ಯು ರಾಜ. ಪ್ರೀತಿಸುವೆ, ಪ್ರೀತಿಸುವೆ, ಪ್ರೀತಿಸುವೆ. ಹೌದಪ್ಪ, ಪ್ರೀತಿಸುವೆ, ಪ್ರೀತಿಸುವೆ. ನಾನಿನ್ನಲ್ಲಿ ಸೇರೋವರೆಗೂ, ದೇಹ ಮನ್ನಲ್ಲಿ ಸೇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ, ದೇಹ ಮನ್ನಲ್ಲಿ ಸೇರೋವರೆಗೂ ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಡ್ಯಾಡಿ, ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ. ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ. ಪ್ರೀತಿಸುವೆ, 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 ಪ್ರೀತಿಸುವೆ. ನನ್ನ ಪ್ರಾಣ ಇರೋವರೆಗೂ, ನಾನಿನ್ನಲ್ಲಿ ಸೇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ, ದೇಹ ಮನ್
ನಿನ್ನಲ್ಲಿ ಸೇರೋವರೆಗೂ ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಹೌದು ಡ್ಯಾಡಿ, ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಪ್ರೀತಿಸುವೆ, ಹೌದು ಡ್ಯಾಡಿ, ಪ್ರೀತಿಸುವೆ. ಲವ್ ಯು ಲಾರ್ಡ್, ಪ್ರೀತಿಸುವೆ. ನನ್ನ ಪ್ರಾಣ ಇರೋವರೆಗೂ ನಾ ನಿನ್ನಲ್ಲಿ ಸೇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ, ದೇಹ ಮನ್ನಲ್ಲಿ ಸೇರೋವರೆಗೂ, ಹೆಚ್ಚಳ ಪಡುವುದು ನಿನ್ನಲ್ಲೇ, ಕರ್ತ ತಗ್ಗಿಸಿಕೊಳ್ಳುವೆ ನಿನ್ನಲ್ಲೇ. ಹೆಚ್ಚಳ ಪಡುವುದು ನಿನ್ನಲ್ಲೇ, ನನ್ನ ತಗ್ಗಿಸಿಕೊಳ್ಳುವೆ ನಿನ್ನಲ್ಲೇ. ನನ್ನ ಜೀವಮಾನವೆಲ್ಲ ನಿನ್ನನ್ನೇ ಸಂಪಾದಿಸುವೆ. ಹೌದು ಡ್ಯಾಡಿ, ನನ್ನ ಜೀವಮಾನವೆಲ್ಲ ನಿಮ್ಮನ್ನೇ ಸಂಪಾದಿಸುವೆ. ಪ್ರೀತಿಸುವೆ ಎಸ್ Father God, ಪ್ರೀತಿಸುವೆ ಏಸಪ್ಪ, ಪ್ರೀತಿಸುವೆ. ನನ್ನ ಪ್ರಾಣ ಇರೋವರೆಗೂ ನಾ ನಿನ್ನಲ್ಲಿ ಸೇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ, ದೇಹ ಮಣ್ಣಲ್ಲಿ ಸೇರೋವರೆಗೂ, ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಹೌದು ಡ್ಯಾಡಿ, ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಹಾಗೆ ಡ್ಯಾಡಿ ಜೊತೆಲೇ ಮಾತನಾಡಿ, ಐ ಲವ್ ಯು ಜೀಸಸ್. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಹಲ್ಲೆಲೂಯಾ, ನಿಮ್ಮನ್ನೇ ಪ್ರೀತಿಸುವೆ. ಐ ಲವ್ ಯು, ನಿಮ್ಮನ್ನೇ ಪ್ರೀತಿಸುವೆ. ನಾ ನಿಮ್ಮನ್ನೇ ಪ್ರೀತಿಸುವೆ. ಈ ಬೆಳಗಿನ ಸಮಯದಲ್ಲಿ ಐ ಲವ್ ಯು ಜೀಸಸ್, ಐ ಲವ್ ಯು ಹೋಲಿ ಗೋಸ್ಟ್, ಐ ಲವ್ ಯು ಫಾದರ್, ಐ ಲವ್ ಯು ಲಾರ್ಡ್. ಓ ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಜೀಸಸ್, I love you Jesus, I love you Jesus. Thank you, thank you, thank you, thank you Lord. ನನ್ ಬಾಯಕ್ಕೆ ಎಲ್ಲವೂ ಯೇಸುವೆ ನೀನಲ್ಲವೇ, ನನ್ ಬಾಯಕ್ಕೆ ಎಲ್ಲವೂ ಯೇಸುವೆ ನೀನಲ್ಲವೇ. ನಿನ್ನ ಮಹಿಮೆ ಒಂದೇ, ನಿನ್ನ ಮಹಿಮೆ ಒಂದೇ. ಹೃದಯ ತಾವಕವಯ್ಯ, ಹೃದಯ ತಾವಕವಯ್ಯ.
ಏಕೈಕ ಐಶ್ವರ್ಯವೇ ಡ್ಯಾಡಿ, ಓ ನನ್ನ ಯೇಸು ದೇವಾ, ನಿಮ್ಮನ್ನು ನೋಡಿ ನಾಲಿಯಲು ನಿನ್ ಪಾದ ಓಡಿ ಬಂದೆ ನಾ, ನಿನ್ ಪಾದ ಓಡಿ ಬಂದೆ ಡ್ಯಾಡಿ, ನಿಮ್ ಪಾದ ಓಡಿ ಬಂದೆ ನಾ, ನಿಮ್ ಪಾದ ಓಡಿ ಬಂದೆ. ಏಕೈಕ ಐಶ್ವರ್ಯವೇ, ಎಸ್ ಡ್ಯಾಡಿ, ಓ ನನ್ನ ಯೇಸು ದೇವಾ, ನಿಮ್ಮನ್ನು ನೋಡಿ ನಾಲಿಯಲು ನಿಮ್ ಪಾದ ಓಡಿ ಬಂದೆ ನಾ, ನಿಮ್ ಪಾದ ಓಡಿ ಬಂದೆ, ನಿಮ್ ಪಾದ ಓಡಿ ಬಂದೆ ನಾ, ನಿಮ್ ಪಾದ ಓಡಿ ಬಂದೆ. ಹಲ್ಲೆಲೂಯಾ, ಥ್ಯಾಂಕ್ ಯು. ನಿನ್ನನ್ನು ಆದಾಯ ಮಾಡಲು, ನಿನ್ನಲ್ಲಿ ಒಂದಾಗಲು ಡ್ಯಾಡಿ, ನಿನ್ನನ್ನು ಆದಾಯ ಮಾಡಲು, ನಿನ್ನಲ್ಲಿ ಒಂದಾಗಲು, ಎಲ್ಲವೂ ನಶ್ವರವು ಈ ಲೋಕದಲ್ಲಿ, ಎಲ್ಲವೂ ನಶ್ವರವು ಎಂದೇನ ಎಣಿಸುವೆನು, ಎಂದೇನ ಎಣಿಸುವೆನು. ಏಕೈಕ ಐಶ್ವರ್ಯವೇ, ಓ ನನ್ನ ಯೇಸು ದೇವಾ, ನನ್ನು ನೋಡಿ ನಲಿಯಲು ನಿನ್ ಪಾದ ಓಡಿ ಬಂದೆ ನಾ, ನಿನ್ ಪಾದ ಓಡಿ ಬಂದೆ, ನಿನ್ ಪಾದ ಓಡಿ ಬಂದೆ ನಾ, ನಿನ್ ಪಾದ ಓಡಿ ಬಂದೆ, ನಿನ್ ಪಾದ ಓಡಿ ಬಂದೆ ನಾ, ನಿನ್ ಪಾದ ಓಡಿ ಬಂದೆ, ನಿನ್ ಪಾದ ಓಡಿ ಬಂದೆ ಡ್ಯಾಡಿ, ನಿನ್ ಪಾದ ಓಡಿ ಬಂದೆ. ಥ್ಯಾಂಕ್ ಯು. ಎಸ್ ಡ್ಯಾಡಿ, we love you Father, we love you Jesus, we love you Lord. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ನಾಮನ ಮೇಲೆತ್ತಿ ಘನಪಡಿಸುತ್ತೇವೆ. ನೀವೇ ಅಪ್ಪ ನಮ್ಮ ಐಶ್ವರ್ಯ, ನಮ್ಮ ಆದಾಯ, ನಮ್ಮಿರುವ ಆಸ್ತಿ, ಏಕೈಕ ಐಶ್ವರ್ಯ. ನಿನಗೆ ಸರಿಸಾಟಿ ಬೇರೆ ಯಾರಿಲ್ಲ ಸ್ವಾಮಿ. ಶ್ರೇಷ್ಠ ಸೌಭಾಗ್ಯ ನಮಗೆ ಆ ಕೃಪೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತೋತ್ರ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37 ಮತ್ತು 38ನೇ ವಾಕ್ಯಗಳನ್ನು ಓದೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನ 38ನೇ ವಚನ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಹಲ್ಲೆಲೂಯಾ. ಪ್ರತಿಯೊಬ್ಬರು ದೀಕ್ಷಾ ಸ್ನಾನ ತಗೊಳ್ಬೇಕು. ತಮ್ಮ ಪಾಪ ಪರಿಹಾರ ಆಗಿ ರಕ್ಷಣೆ ಹೊಂದಬೇಕನ್ನುವುದಾದ್ರೆ
ಪ್ರತಿಯೊಬ್ಬರು ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು. ನಾವು ನಿನ್ನೆ ಧ್ಯಾನ ಮಾಡಿ ನಿಮಗೆ ನೆನಪಿರ್ಬೋದು, ಇದು ದೇವರ ಆಜ್ಞೆ, ಇದು ದೇವರ ಯೋಜನೆ, ದೇವರ ನಿಯಮ, ದೇವರ ಧರ್ಮ. ಇದನ್ನು ನಾವು ನೆರವೇರಿಸಲೇಬೇಕು. ಪ್ರತಿಯೊಬ್ಬರೂ ಇದನ್ನು ನೆರವೇರಿಸಲೇಬೇಕು, ಬೇರೆ ದಾರಿ ಇಲ್ಲ. ದೀಕ್ಷಾ ಸ್ನಾನ ಅನ್ನೋದು ಪ್ರತಿಯೊಬ್ಬರಿಗೂ ಅವಶ್ಯ. ನಾವು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯಗಳಲ್ಲಿ ನೆನ್ನೆ ಓದಿದ್ದು ನೆನಪಿರಬಹುದು. ನಂಬಿ ದೀಕ್ಷಾ ಸ್ನಾನ ಹೊಂದುವವನು ರಕ್ಷಣೆ ಹೊಂದ್ತಾನೆ, ನಂಬದೆ ಹೋದವನು ದಂಡನೆಗೆ ಗುರಿಯಾಗ್ತಾನೆ. ಏಕ್ ಮಾರ್ ದೋ ತುಕಡ ಅನ್ನುವ ರೀತಿಯಲ್ಲಿ ಕಟ್ಟುನಿಟ್ಟಾಗಿ, ಬೇರೆ ದಾರಿನೇ ಇಲ್ಲ, ತಪ್ಪಿಸ್ಕೊಳ್ಳೋಕೆ ದಾರಿನೇ ಇಲ್ಲ, ನೋ ಆಪ್ಷನ್. ಇದು ಆಪ್ಷನಲ್ ಅಲ್ಲ. ದೀಕ್ಷಾ ಸ್ನಾನ ಸಾಧ್ಯ ಆದರೆ ತಗೊಳ್ಳೋಣ, ಅವಕಾಶ ಇದ್ದರೆ ತಗೊಳ್ಳೋಣ, ಹಂಗೆಲ್ಲ ಇಲ್ಲ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ತಗೊಳ್ಳೇಬೇಕು. ಹಲ್ಲೆಲೂಯಾ. ಯೇಸುವೇ ತಗೊಂಡಿದ್ದಾರೆ, ಯೇಸುವಿಗೆ ಅಗತ್ಯ ಇಲ್ಲ, ಯೇಸುವೇ ತಗೊಂಡಿದ್ದಾರೆ. ನೀವೇನು ಯೇಸುಗಿಂತ ದೊಡ್ಡವರಾ? ಕಡ್ಡಾಯವಾಗಿ ಯಾರಾದರೂ ಇನ್ನು ದೀಕ್ಷಾ ಸ್ನಾನ ತಗೊಂಡಿಲ್ಲ ಅಂದರೆ ಕಾಲಹರಣ ಮಾಡಬೇಡಿ, ಇನ್ನೂ ತಳ್ಳಿ ಹಾಕಬೇಡಿ. ಒಂದು ವೇಳೆ ನಿಮಗೆ ಮುಂದೆ ಅವಕಾಶ ಸಿಗದೆ ಕೂಡ ಹೋಗ್ಬೋದು. ಇದು ದೇವರೇ ನಿಮಗೆ ಕೊಡುವ ಎಚ್ಚರಿಕೆಯಾಗಿ ತಗೊಂಡು ದೀಕ್ಷಾ ಸ್ನಾನಕ್ಕೆ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ, ತ್ವರೆ ಪಡಿರಿ. ಮುಂದೆ ನೀವು ತೆಗೆದುಕೊಳ್ಬೇಕಂತ ನೀವು ಬಯಸಿದ್ರೂ ಸಹ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರೋದಿಲ್ಲ. ಅಂತಹ ಸನ್ನಿವೇಶಗಳು ಬರ್ತದೆ. ಅದರಿಂದಾಗಿ ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡ್ರಿ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತಿನ ಅದೇ ವಾಕ್ಯದ ಮುಂದುವರಿದ ಭಾಗವಾಗಿ ಹೇಗೆ ದೀಕ್ಷಾ ಸ್ನಾನ ತಗೊಳ್ಬೇಕು ಅಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರು ತಗೊಳ್ಬೇಕು, ಹೇಗೆ ತಗೊಳ್ಬೇಕು? ಅದರಲ್ಲಿ ಪಾಯಿಂಟ್ ನಂಬರ್ 1, ಮಾನಸಾಂತರ ಹೊಂದಿ, ಮನ ತಿರುಗಿ, ಅಂದರೆ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು. ಹಲ್ಲೆಲೂಯಾ. ಅದನ್ನೇ ನಾವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಓದ್ತೇವೆ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿ. ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ತಗೊಳ್ಬೇಕು. ಅಂದ್ರೆ ನಿಜವಾದ ಮಾನಸಾಂತರ, ನಿಜವಾದ ಪಶ್ಚಾತ್ತಾಪ, ಮಾನಸಾಂತರ, ನಿಜವಾದ ಪಾಪ ಕ್ಷಮಾಪಣೆಯ ನಿಶ್ಚಯ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅನ್ನುವಂಥ ಭರವಸೆ, ಅದನ್ನು ಹೊಂದಿಕೊಂಡವರಾಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು. ಹಲ್ಲೆಲೂಯಾ. ಪ್ರಿಯರೇ, ದೀಕ್ಷಾ ಸ್ನಾನ ಅನ್ನುವುದು ನಮ್ಮ ಅಂತರದಲ್ಲಿ ಆಗುವಂತಹ ರಕ್ಷಣೆಯ ಹೊರಗಿನ ಸರ್ಟಿಫಿಕೇಟ್. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅನೇಕರು ಅಂತರ್ಯದಲ್ಲಿ ರಕ್ಷಣಾ ಅನುಭವ ಇಲ್ಲದೆ, ಪಾಪ ಕ್ಷಮಾಪಣೆ ನಿಶ್ಚಯ ಇಲ್ಲದೆ, ಪಾಪವನ್ನು ಬಿಟ್ಟು ತಿರುಗಿಕೊಳ್ಳದೆ ದೀಕ್ಷಾ ಸ್ನಾನಕ್ಕೆ ಮುಂದಾಗ್ತಾರೆ. ಅವ್ರಿಗೆ ಏನು ಅಭಿಪ್ರಾಯ ಅಂದರೆ, ದೀಕ್ಷಾ ಸ್ನಾನ ತಗೊಂಡ್ರೆ ಎಲ್ಲ ಮುಗಿತು, ಪರಲೋಕ ಸಿಕ್ಬಿಡ್ತದೆ ಅಂತ ಹೇಳಿ. ಮೋಸ ಹೋಗಬೇಡ್ರಿ. ನಮ್ಮ ದೇವರು ಅಷ್ಟು ಪೆದ್ದ ಅಲ್ಲ. ನಮ್ಮ ದೇವರಿಗೆ ಬುದ್ಧಿ ಇಲ್ಲ ಅಂತ ನೆನೆಸ್ಕೊಬಿಡ್ಬೇಡ್ರಿ. ಆತನು ನಿಮ್ಮ ಅಂತರಂಗವನ್ನು ಪರೀಕ್ಷಿಸುವ ಆತನು. ನಿಜವಾದ ಮಾನಸಾಂತರ ಇಲ್ಲದೆ ಯಾರೇ ದೀಕ್ಷಾ ಸ್ನಾನ ತಗೊಂಡಿದ್ರು ಆ ದೀಕ್ಷಾ ಸ್ನಾನ ಇನ್ವ್ಯಾಲಿಡ್, ಅದಕ್ಕೆ ವ್ಯಾಲ್ಯೂ ಇಲ್ಲ, ಅದಕ್ಕೆ ಘನತೆ ಇಲ್ಲ. ಮಾಮೂಲಿಯಾಗಿ ನೀರಿನಲ್ಲಿ ನೀವು ಹೆಂಗೆ ಮುಳುಗ್ತಿರೋ, ಪಿಕ್ನಿಕ್ ಹೋದಾಗ ಕಾವೇರಿ ಹೊಳೆಯಲ್ಲಿ ಹೆಂಗೆ ಮುಳುಗಿ ಎದ್ದು ಬರ್ತಿರಲ್ಲ, ಆ ಥರ ಆಯಿತು ಅಷ್ಟೇ. ನಿಜವಾದ ಮಾನಸಾಂತರ, ದೇವರ ಕಡೆಗೆ ತಿರುಗಿಕೊಳ್ಳುವಿಕೆ ವೆರಿ ವೆರಿ ಇಂಪಾರ್ಟೆಂಟ್. ಅದರೊಂದಿಗೆ ಸೇರಿದ ದೀಕ್ಷಾ ಸ್ನಾನವೇ ನಿಜವಾದ ಅರ್ಥಗರ್ಭಿತವಾದ ದೇವರ ಯೋಜನೆ ಮೇರೆಗಿರುವಂತಹ ದೀಕ್ಷಾ ಸ್ನಾನ. ಮಾನಸಾಂತರ ಇಲ್ಲದೆ ದೀಕ್ಷಾ ಸ್ನಾನ ವೇಸ್ಟ್ ರೀ. ಅನೇಕರು ಇದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಮಕ್ಕಳಿಗೆ ವಯಸ್ಸಾಗ್ಬಿಟ್ಟಿದೆ ಅಂದರೆ 18 ತುಂಬಿದ್ದಾರೆ, ಏಜಿಗೆ ಬಂದಿದ್ದಾರೆ, ಅವ್ರಿಗೆ ದೀಕ್ಷಾ ಸ್ನಾನ ಕೊಟ್ಬಿಡಿ, ಇನ್ನು ಯಾಕೆ ಲೇಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಮ್ಮ ಮೇಲೇ ರೇಗ್ತಾರೆ. ಯಾಕೆ ಇನ್ನೂ ಲೇಟ್ ಮಾಡ್ತಾ ಇದ್ದೀರಿ? ಲೇಟ್ ಮಾಡೋದಲ್ಲ ಇದು. ಅವರೊಳಗೆ ಮಾನಸಾಂತರ ಅನ್ನೋದು ಬರಬೇಕು, ಇಲ್ಲಾಂದ್ರೆ ಅದು ವೇಸ್ಟ್. ಅದು ಈಗ ನೀವು ಕೊಡಿಸ್ಬಿಡ್ಬೋದು, ದೀಕ್ಷಾ ಸ್ನಾನ ನೀರಿನಲ್ಲಿ ಮುಳುಗಿಸಿ ತೆಗೆದುಬಿಡ್ಬೋದು, ಆದರೆ ಅವ್ನ ಜೀವಿತ ದೇವರೊಂದಿಗಿನ ಬಾಂಧವ್ಯದಲ್ಲಿ ಸಾಗೋದಿಲ್ಲ. ದೇವರ ಯೋಜನೆಯಲ್ಲಿ ಅವನು ಬರೋದೇ ಇಲ್ಲ. ಖಂಡಿತ ನಮ್ಮ ಮಕ್ಕಳು ರಕ್ಷಣೆ ಹೊಂದಬೇಕು, ಅವ್ರಿಗಾದ ಕಾಳಜಿ ಕಳಕಳಿ ಎಲ್ಲ ಬೇಕು ನಿಜ.
ಆದರೆ ಅವರು ಆ ಮಾನಸಾಂತರಕ್ಕೆ ಬಂದಿದ್ದಾರಾ ಅನ್ನುವುದನ್ನು ಚೆನ್ನಾಗಿ ಪರಿಶೀಲನೆ ಮಾಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವರು ಒತ್ತಾಯಪೂರ್ವಕವಾಗಿ ಗಂಡನ ಎಳ್ಕೊಬಂದು ದೀಕ್ಷಾ ಸ್ನಾನ ಕೊಡಿಸ್ಬಿಡ್ತಾರೆ. ತಗೊಳ್ಳೇಬೇಕು, ನಾ ತಗೊಂಡಿದ್ದೀನಿ ನೀವು ತಗೋಬೇಕು, ನಾವು ತಗೊಂಡಿದ್ದು ನೀವು ತಗೋಬೇಕು. ಗಂಡ ರಕ್ಷಣೆಗೆ ಬರಬೇಕನ್ನುವಂಥ ನಿಮ್ಮ ಆಸೆ ಒಳ್ಳೆಯದು, ಆದರೆ ಅವ್ರನ್ನ ಮಾನಸಾಂತರಕ್ಕೆ ನಡೆಸಬೇಕಾದ ವಿಶೇಷ ಜವಾಬ್ದಾರಿಕೆ ಮರ್ತು ಬಿಡಬೇಡಿ. ಸುಮ್ಮನೆ ನೀರಿನಲ್ಲಿ ಮುಳುಗಿಬಿಟ್ರೆ ಆಗೋದಿಲ್ಲ. ನಿಜವಾದ ಮಾನಸಾಂತರ, ದೇವರ ಕಡೆಗೆ ತಿರುಗಿಕೊಳ್ಳುವಿಕೆ, ಪಶ್ಚಾತ್ತಾಪ ಪಟ್ಟು ತಾನು ಮಾಡಿದ ತಪ್ಪು, ಇಂಥ ಕಾರ್ಯಗಳಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟು ಮನ ತಿರುಗಿ ದೇವರ ಕಡೆಗೆ ತಿರುಗಿಕೊಂಡು ಆಮೇಲೆ ದೀಕ್ಷಾ ಸ್ನಾನ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಈ ದೀಕ್ಷಾ ಸ್ನಾನಕ್ಕೆ ಇರುವಂಥ ಅರ್ಥ ಅದೇ ಆಗಿದೆ. ನೀವು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 3 ಮತ್ತು 4 ಓದುವುದಾದರೆ, ರೋಮಾಪುರ 6:3 ಮತ್ತು 4. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದು. ದೀಕ್ಷಾ ಸ್ನಾನ ಮಾಡಿಸಿಕೊಂಡವೆಂಬುದು ನಿಮಗೆ ತಿಳಿಯದೋ? ಚೆನ್ನಾಗಿ ಗಮನಿಸಿ. ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ. ಅಂದ್ರೆ ದೀಕ್ಷಾ ಸ್ನಾನದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಿಮ್ಮನ್ನ ತಗೊಂಡೋಗಿ ಇಷ್ಟು ನೀರಲ್ಲಿ ನಿಲ್ಲಿಸ್ಬಿಟ್ಟು ಹಾಗೆ ಹಿಂದ್ಗಡೆಯಿಂದ ಈಗ ಮುಳುಗಿಸ್ತೀವಿ. ಫುಲ್ ನೀರೊಳಗೆ ಮುಳುಗಿಸಿ ಆಮೇಲೆ ಮೇಲೆ ತೆಗಿತೀವಿ. ಇದರ ಅರ್ಥ ಏನಂದ್ರೆ, ಈ ವ್ಯಕ್ತಿ ಪಾಪದ ಪಾಲಿಗೆ ಸತ್ತೋಗಿದ್ದಾನೆ, ಇವನ ಹಳೆ ಪಾಪದ ಜೀವಿತ ಎಲ್ಲ ಹೂಣಲ್ಪಟ್ಟಿದೆ ಅಂತ ಅರ್ಥ. ನೀವು ನೆಕ್ಸ್ಟ್ ವಚನ ಓದಿದ್ರೆ ಚೆನ್ನಾಗಿ ಅರ್ಥ ಆಗ್ತದೆ. 4ನೇ ವಚನ. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆತನ ಮರಣದಲ್ಲಿ ಆಗುವುದಲ್ಲದೆ ಆತನೊಂದಿಗೆ ಹೂಣಲ್ಪಟ್ಟಿದ್ದೇವೆ. ಅಂದ್ರೆ ಹಳೆಯ ಪಾಪದ ಜೀವಿತ ಸತ್ತೋಯ್ತು ಅಂತ ಅರ್ಥ. ಅದನ್ನ ಬಿಟ್ಬಿಟ್ಟಿದ್ದೀನಿ ಅಂತ. ಅದೆಲ್ಲ ನನ್ನನ್ನು ಬಿಟ್ಟು ಹೋಗಿದೆ, ಅದು ಗತಿಸಿ ಹೋಗಿದೆ. ಆ ವಿಷಯದಲ್ಲಿ ಇನ್ನೂ ನನ್ನಲ್ಲಿ ಜೀವ ಇಲ್ಲ. ಒಂದು ಉದಾಹರಣೆಗೆ ತಗೊಳ್ಳೋದಾದ್ರೆ, ಇನ್ನು ಸಿಗರೇಟ್, ಆ ಸಿಗರೇಟ್ಗೆ ನನ್ನಲ್ಲಿ ಜೀವ ಇಲ್ಲ, ಸತ್ತೋಯ್ತು, ಮರ್ಗಯ. ನಾನು ನೀರಿನಲ್ಲಿ ಮುಳುಗುವಾಗ ನನ್ನ ಹಳೆಯ ಪಾಪದ ಕಾರ್ಯಗಳೆಲ್ಲವೂ ಕೂಡ ಸತ್ತೋಯ್ತು. ಅದು ಇನ್ನೂ ನನ್ನಲ್ಲಿ ಇಲ್ಲ. ಅದನ್ನು ಬಿಟ್ಟು ನಾನು ತಿರುಕೊಂಡಿದ್ದೀನಿ, ಅದನ್ನು ಬಿಟ್ಟು ನಾನು ಬಂದ್ಬಿಟ್ಟಿದ್ದೀನಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ಸತ್ತೋಯ್ತು ಅಂತ ಅರ್ಥ. ಅದಕ್ಕೆ ಪೌಲನು ಹೇಳ್ತಾನೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಗಲಾತ್ಯ 2:20 ಓದಿ. ಗಲಾತ್ಯ 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ ಅಂತ ಹೇಳ್ತಾನೆ. ಅಂದ್ರೆ ನನ್ನ ಹಳೆಯ ಪಾಪಗಳೆಲ್ಲ ಶಿಲುಬೆಗೆ ಜಡಿದಾಯ್ತು, ಇನ್ನು ನಾನು ಅಲ್ಲಿಲ್ಲ, ನಾನು ತಿರುಗಿಬಿಟ್ಟಿದ್ದೀನಿ, ಎಲ್ಲ ಶಿಲುಬೆಗೆ ಹಾಕ್ಬಿಟ್ಟಿದ್ದೀನಿ. ಇದನ್ನು ಇನ್ನೂ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಅದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 24ನೇ ವಚನಕ್ಕೆ ನೀವು ಬರಬೇಕು. ಗಲಾತ್ಯ 5:24. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತವಾಗಿ ಶಿಲುಬೆಗೆ ಹಾಕಿದವರು. ಹಲ್ಲೆಲೂಯಾ. ಶರೀರ ಭಾವವನ್ನು, ಅದರ ಸಕಲ ವಿಷಯವಾದ ಆಸೆ, ಅಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಎಲ್ಲವನ್ನು ಶಿಲುಬೆಗೆ ಹಾಕಿದವರು. ಹಳೆಯ ಜೀವಿತ ಯಾವುದೂ ಇಲ್ಲ, ಎಲ್ಲ ಶಿಲುಬೆಗೆ ಜಡಿದಾಯಿತು. ಕ್ರಿಸ್ತನೊಂದಿಗೆ ನಾನು ಮರಣ ಹೊಂದ್ಬಿಟ್ಟಿದ್ದೇನೆ, ಪಾಪದ ಪಾಲಿಗೆ ಸತ್ತೋಗ್ಬಿಟ್ಟಿದ್ದೇನೆ. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಐ ಆಮ್ ಕ್ರೂಸಿಫೈಡ್ ವಿತ್ ಜೀಸಸ್. ನನ್ನ ಹಳೆಯ ಪಾಪಗಳೆಲ್ಲ ಶಿಲುಬೆಗೆ ಹಾಕಲ್ಪಟ್ಟಿದೆ. ಹಳೆಯ ಪಾಪದ ಜೀವಿತ ಸತ್ತೋಯ್ತು. ಅದರಿಂದ ಅದನ್ನು ಶವ ಸಂಸ್ಕಾರ, ಹಳೆಯ ಪಾಪದ ಜೀವಿತದ ಶವ ಸಂಸ್ಕಾರ ದೀಕ್ಷಾ ಸ್ನಾನ ಅನ್ನೋದು ಮರ್ತು ಬಿಡಬಾರ್ದು. ಹಲ್ಲೆಲೂಯಾ. ದೀಕ್ಷಾ ಸ್ನಾನ ಹಳೆಯ ಪಾಪದ ಜೀವಿತದ ಶವ ಸಂಸ್ಕಾರ. ಇನ್ನು ಕುಡುಕತನದಲ್ಲೇ ಇದ್ಕೊಂಡು, ಪಾಪದಲ್ಲೇ ಇದ್ಕೊಂಡು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಾದ್ರೆ ಇಟ್ ಈಸ್ ಇನ್ವ್ಯಾಲಿಡ್. ಅದು ದೀಕ್ಷಾ ಸ್ನಾನ ಅಲ್ಲ. ಮೊದಲೆಲ್ಲ ಕಾವೇರಿ ಹೊಳೆಯಲ್ಲಿ ಮರಳು ತೆಗಿತಾ ಇದ್ರು. ನಾವು ಅಲ್ಲಿಗೆ ಹೋದಾಗ ನೋಡ್ತಾ ಇದ್ವಿ,
ನೀರಲ್ಲಿ ಇಳಿಯೋರ್ನ, ನೀರಲ್ಲಿ ಮುಳುಗೋರ್ನೆಲ್ಲ, ಮರಳು ತುಂಬವ್ರು ದಿನಕ್ಕೆ 108 ಸಾರಿ ನೀರಲ್ಲಿ ಮುಳುಗ್ತಾ ಇದ್ರು. ಅದಕ್ಕೂ ಇದಕ್ಕೇನು ವ್ಯತ್ಯಾಸ? ಕಾಗೆ ಸ್ನಾನ, ಕಾಗೆಯಲ್ಲಿ ನೀರಲ್ಲಿ ಮುಳುಗಿ ಎದ್ದು ಬರ್ತದೆ, ಮತ್ತೆ ಅದೇ ಕಪ್ಪಿಗೆ ಹಂಗೆ ಇರ್ತದೆ. ಅಂದರೆ ದೀಕ್ಷಾ ಸ್ನಾನ ಅನ್ನೋದು ನಮ್ಮ ಹಳೆಯ ಪಾಪದ ಜೀವಿತದ ಶವ ಸಂಸ್ಕಾರ. ಸೊ ಅದರಿಂದಾಗಿ ಈ ಪಾಪದ ಜೀವಿತವನ್ನು ಬಿಡದೆ, ಅದರಿಂದ ತಿರುಗಿಕೊಳ್ಳದೆ, ಮಾನಸಾಂತರ ಹೊಂದದೆ, ದೇವರ ಕಡೆಗೆ ತಿರುಗಿಕೊಳ್ಳದೆ ತೆಗೆದುಕೊಳ್ಳುವಂತಹ ದೀಕ್ಷಾ ಸ್ನಾನ ಅದು ದೀಕ್ಷಾ ಸ್ನಾನವೇ ಅಲ್ಲ. ನಿಜವಾದ ದೀಕ್ಷಾ ಸ್ನಾನ ಅಂದರೆ ಅಂತರ್ಯದಲ್ಲಿ ಪಾಪದ ಪಾಲಿಗೆ ಸತ್ತವರಾಗಿ, ಪಾಪಕ್ಕೆ ಮರಣ ಸಂಭವಿಸುವ, ಪಾಪದ ಪಾಲಿಗೆ ಒಂದು ಮರಣ ಸಂಭವಿಸಿದಂತಹ, ಪಾಪದಿಂದ ತಿರುಗಿಕೊಂಡಂತಹ, ಇನ್ನು ಆ ಜೀವಿತ ನನ್ನಲ್ಲಿಲ್ಲ, ಇಟ್ ಈಸ್ ಡೆಡ್, ಐ ಆಮ್ ನ್ಯೂ ಇನ್ ಕ್ರೈಸ್ಟ್. ಅಂದರೆ ನೀರಿನಲ್ಲಿ ಮುಳುಗಿಸಿದ ಮೇಲೆ, ಹೀಗೆ ಮುಳುಗಿಸಿದ ಮೇಲೆ ಮತ್ತೆ ಮೇಲೆ ತೆಗಿತೀವಿ. ಮೇಲೆ ಬರುವುದೇನಂತ ಅರ್ಥ ಅಂತ ಹೇಳಿದ್ರೆ, ಅದು ಕ್ರಿಸ್ತನೊಂದಿಗೆ ನಾನು ಪುನರುತ್ಥಾನ ಹೊಂದಿದ್ದೇನಂತ ಅರ್ಥ. ನೀರಿನಲ್ಲಿ ಮುಳುಗುವುದು ಕ್ರಿಸ್ತನೊಂದಿಗೆ ಪಾಪದ ಪಾಲಿಗೆ ನಾನು ಸತ್ತೋಗಿದ್ದೀನಿ ಅಂತ ಅರ್ಥ. ಹಲ್ಲೆಲೂಯ. ಪಾಪದ ಪಾಲಿಗೆ ನಾನು ಸತ್ತೋಗಿದ್ದೀನಿ ಅಂತ ಅರ್ಥ. ಕ್ರಿಸ್ತನ ಮರಣ ನನ್ನ ಪಾಪದ ಶಿಕ್ಷೆ, ಅದರಿಂದಾಗಿ ನಾನು ಪಾಪದ ಪಾಲಿಗೆ ಸತ್ತಿದ್ದೀನಿ ಅಂತ ಅರ್ಥ. ನೀರಿನಿಂದ ಮೇಲೆ ಬರುವಾಗ ಏನರ್ಥ ಅಂದರೆ, ನಾನು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿ ಬಂದಿದ್ದೇನೆ ಅಂತ ಅರ್ಥ. ಯೇಸು ಹೇಗೆ ಮರಣವನ್ನು ಜಯಿಸಿ ಎದ್ದು ಬಂದರೋ ಅದೇ ರೀತಿ ನಾನು ಹೊಸಬನಾಗಿ ಬಂದಿದ್ದೇನೆ ಅಂತ ಅರ್ಥ. ಹಲ್ಲೆಲೂಯ. ಹಳೆಯ ಸ್ವಭಾವದ ಅಂತಿಮ ಸಂಸ್ಕಾರ. ದೀಕ್ಷಾ ಸ್ನಾನ ಅನ್ನುವುದು ಹಳೆಯ ಪಾಪದ ಸ್ವಭಾವದ ಅಂತಿಮ ಸಂಸ್ಕಾರ, ಕ್ರಿಸ್ತನಲ್ಲಿರುವ ಹೊಸ ಜೀವನದ ಪುನರುತ್ಥಾನ. ಇದೇ ದೀಕ್ಷಾ ಸ್ನಾನ. ಹಲ್ಲೆಲೂಯ. ಈ ಅನುಭವನೇ ಇಲ್ಲ. ಈ ಅನುಭವನೇ ಇಲ್ಲದೆ ತೆಗೆದುಕೊಳ್ಳುವ ದೀಕ್ಷಾ ಸ್ನಾನ ಅದು ದೀಕ್ಷಾ ಸ್ನಾನ ಆಗಲ್ಲ. ಕೆಲವು ಕಾರಣಗಳಿಂದ ನಾವು ತಗೋಬೋದು. ಮದುವೆ ಪ್ರಯುಕ್ತ ಒಂದು ಸನ್ನಿವೇಶ ಒದಗಿ ಅದರ ಮೂಲಕ ಆದರೂ ದೇವರ ಕಡೆಗೆ ನಾವು ಬರಬಹುದು, ಸಂತೋಷ. ಆದರೆ ಮದುವೆಗಾಗಿ ದೀಕ್ಷಾ ಸ್ನಾನ ತಗೊಳ್ಳೋದು ಇಟ್ ಈಸ್ ಇನ್ವ್ಯಾಲಿಡ್. ಬೇಕಾದರೆ ಚರ್ಚ್ ರಿಜಿಸ್ಟರ್ನಲ್ಲಿ ಹೆಸರಿರ್ಬೋದು, ನಮ್ಮ ಮನೆಯವರೆಲ್ಲ ದೀಕ್ಷಾ ಸ್ನಾನ ತಗೊಂಡಿದ್ದೀವಿ ಅಂತ ಹೇಳಿ ಒಟ್ಟಿಗೆ ಫೋಟೋ ತೆಗೆಸ್ಕೋಬೋದು ನೀವು. ಆದರೆ ದೇವರ ಲೆಕ್ಕದಲ್ಲಿ ಇಲ್ಲ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಹಳೆಯ ಪಾಪದ ಸ್ವಭಾವದ ಅಂತಿಮ ಸಂಸ್ಕಾರ, ಮರಣ, ಶವ ಸಂಸ್ಕಾರ, ಕ್ರಿಸ್ತನಲ್ಲಿರುವ ಹೊಸ ಜೀವ, ಹೊಸ ಲೈಫ್, ನ್ಯೂ ಲೈಫ್ನ ಪುನರುತ್ಥಾನ, ಇದೆರಡನ್ನು ಒಳಗೊಂಡಿದ್ದೆ ದೀಕ್ಷಾ ಸ್ನಾನ. ಅದನ್ನು 4ನೇ ವಚನದ ಮುಂದುವರೆದ ಭಾಗದಲ್ಲಿ ಓದ್ಬೋದು. 4ನೇ ವಚನ ಮೊದಲಿಂದಾನೇ ಓದ್ಬಿಡಿ. ಹೀಗಿರಲಾಗಿ, ರೋಮಪುರ 6ನೇ ಅಧ್ಯಾಯ, ರೋಮಪುರ 6:4 ವಚನ. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡಕೊಳ್ಳಬೇಕು. ಹಲ್ಲೆಲೂಯಾ. ಕ್ರಿಸ್ತನು ಮೊದಲನೇದಾಗಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟೆವು, ಆತನೊಂದಿಗೆ ಹೂಣಲ್ಪಟ್ಟೆವು. ಎರಡನೇದಾಗಿ ಆತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಸಹ ಮಹಿಮೆಯಿಂದ ಕ್ರಿಸ್ತನ ಪ್ರಭಾವದಿಂದ ಕೂಡಿದವರಾಗಿ ಹೊಸಬರಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಿಸ್ ಇಸ್ ಬ್ಯಾಪ್ಟಿಸಮ್. ನಿಜವಾದ ದೀಕ್ಷಾ ಸ್ನಾನ ಅಂದರೆ ಇದೆ. ಈ ಅನುಭವ ಇಲ್ಲದೆ ನೀವು ಏನೇ ಮಾಡಿದ್ರು ಬೇಕಾದ್ರೆ ನಿಮ್ಗೆ ತೃಪ್ತಿಯಾಗಿರ್ಬೋದು. ಕೆಲವ್ರಿಗೆ ಯೋರ್ದಾನ್ ಹೊಳೆಯಲ್ಲಿ ತಗೊಂಡೆ, ಕಾವೇರಿ ಹೊಳೆಯಲ್ಲಿ ನೀವು ಎಲ್ಲಿ ಬೇಕಾದ್ರೆ ತಗೊಳ್ಳಿ, ಇಟ್ ಈಸ್ ಇನ್ವ್ಯಾಲಿಡ್. ಯಾಕಂದರೆ ನಿಜವಾದ ದೀಕ್ಷಾ ಸ್ನಾನದ ಅರ್ಥ ಹಳೆಯ ಸ್ವಭಾವದಿಂದ ದೇವರ ಕಡೆಗೆ ತಿರುಗಿಕೊಂಡು, ಹಳೆಯ ಸ್ವಭಾವ ಸತ್ತೋಯ್ತು, ಇನ್ನು ಹೊಸಬನಾಗಿದ್ದೇನೆ, ಹಳೆಯದು ಇಲ್ಲ, ಇನ್ನು ನಾನು ಹೊಸಬನಾಗಿದ್ದೇನೆ ಅನ್ನುವುದೇ ದೀಕ್ಷಾ ಸ್ನಾನ. ಹಲ್ಲೆಲೂಯಾ. ಪ್ರಿಯರೇ, ಚೆನ್ನಾಗಿ ನಿಮ್ಮ ಜೀವಿತವನ್ನು ಆಲೋಚನೆ ಮಾಡಿ ನೋಡಿ. ಇರೋದು ಒಂದೇ ಒಂದು ಜೀವನ ಈ ಭೂಮಿ ಮೇಲೆ. ಭ್ರಮೆಯಲ್ಲಿ ಜೀವಿಸ್ಬಿಡಬೇಡಿ. ನಿಜವಾದ ಮನಸ್ಸಾಂತರದೊಂದಿಗೆ ದೀಕ್ಷಾ ಸ್ನಾನ. ಸೊ ಇಟ್ ಈಸ್ ದೀಕ್ಷಾ ಸ್ನಾನ. ನೀವು ಮೋಸ ಹೋಗ್ಬಿಡ್ಬೇಡ್ರಿ. ಮಾನಸಾಂತರ ಇಲ್ಲದೆ ಇನ್ನೂ ಜೀವಿಸ್ಬಿಡ್ಬೇಡಿ. ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ನಿಜವಾದ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಪ್ರತಿಯೊಬ್ಬರೂ ತೆಗೆದುಕೊಳ್ಬೇಕು. ಅದರ ಜೊತೆಗೆ ನಿಜವಾದ ಮಾನಸಾಂತರದೊಂದಿಗೆ ತೆಗೆದುಕೊಳ್ಬೇಕು.
ಅಂತರದಲ್ಲಿ ಆಗುವಂತಹ ಮನಸ್ಸಂತರ, ಅಂತರದಲ್ಲಿ ಆಗುವಂತಹ ಮನ ತಿರುಗುವಿಕೆ, ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಅವುಗಳನ್ನು ಬಿಟ್ಟುಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದು ಹೊರಗಿನ ದೀಕ್ಷಾ ಸ್ನಾನ. ಇದೆರಡೂ ಸೇರಿ ರಕ್ಷಣೆ. ಇದೆರಡೂ ಸೇರಿ ರಕ್ಷಣೆ. ಕೆಲವರು ದೇವರ ಕಡೆಗೆ ತಿರುಗಿಕೊಂಡ ಅಷ್ಟಕ್ಕೆ ರಕ್ಷಣೆ ಅಂತ ನೆನೆಸ್ತಾರೆ. ಕೆಲವರು ದೀಕ್ಷಾ ಸ್ನಾನವನ್ನೇ ರಕ್ಷಣೆ ಅಂತ ಹೇಳ್ತಾರೆ. ಎರಡೂ ಓಕೆ, ಆದರೆ ಎರಡು ಸೇರಿದ್ರೇನೆ ರಕ್ಷಣೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಒಬ್ಬ ಸ್ಟೂಡೆಂಟು ಅವನು ಓದಿದ್ದಾನೆ, ಅವನಿಗೆ ಓದಿದ್ದಕ್ಕೆ ಸರ್ಟಿಫಿಕೇಟ್ ಇರ್ತದೆ. ಅವನು 10ನೇ ತರಗತಿ ಓದಿದ್ದಾನೆ ಅಂತ ಹೇಳಿದ್ರೆ 10ನೇ ತರಗತಿ ಓದಿದ್ದಾನೆ ಅನ್ನೋದಕ್ಕೆ ಸರ್ಟಿಫಿಕೇಟ್ ಇದೆ. ಆ ಸರ್ಟಿಫಿಕೇಟ್ನಲ್ಲಿ ಅವನ ವಿದ್ಯಾಭ್ಯಾಸ ಇಲ್ಲ, ಎಲ್ಲ ಅವನ ತಲೆಯಲ್ಲಿರೋದು. ಅವನ ಮೆಚ್ಯೂರಿಟಿ ಅಷ್ಟು ಬಂದಿದೆ ಅಂತ ಹೇಳಿ. ಆದರೆ ಅವನು ಎಷ್ಟರ ಮಟ್ಟಿಗೆ ಎಷ್ಟರವರೆಗೆ ಅವನು ಮೆಚ್ಯೂರಿಟಿ ಆಗಿದ್ದಾನೆ ಅಂತ ಹೇಳಿ ಆ ಸರ್ಟಿಫಿಕೇಟ್ ಹೇಳ್ತದೆ. ಓ, ಮಾಸ್ಟರ್ ಡಿಗ್ರಿ ಆಗಿದೆಯಾ ಏನು ಹೇಳ್ತದೆ? ಸರ್ಟಿಫಿಕೇಟ್ ಹೇಳ್ತದೆ. ಆದರೆ ಸರ್ಟಿಫಿಕೇಟ್ನಲ್ಲಿ ಏನೂ ಇಲ್ಲ, ಇರೋದೆಲ್ಲಿ? ಅವನ ಮನಸ್ಸಿನಲ್ಲಿ. ಅದೇ ರೀತಿ ದೀಕ್ಷಾ ಸ್ನಾನ ಜಸ್ಟ್ ಹೊರಗಿನ ಗುರುತು, ನಿಜವಾಗ್ಲೂ ಇರೋದು ಎಲ್ಲಿ? ವಿಶೇಷತೆ ನಮ್ಮೊಳಗೆ. ಹಲ್ಲೆಲೂಯಾ. ಆದರೆ ಅದು ಸುಮ್ಮನೆ ಹೊರಗಿನ ಗುರುತು ಅಂತ ಅಸಡ್ಡೆ ಮಾಡೋಕ್ಕೂ ಆಗಲ್ಲ. ಸರ್ಟಿಫಿಕೇಟ್ನ ಇದಕ್ಕೇನಕ್ಕೆ, ಎಲ್ಲ ನನ್ನ ತಲೆಯಲ್ಲಿ ಇದಂತ ಹರಿದಾಕ್ಬಿಡಿ, ನಿಮ್ಗೆಲ್ಲೂ ಕೆಲಸ ಸಿಗೋದಿಲ್ಲ, ಇನ್ನು ಹೈಯರ್ ಎಜುಕೇಷನ್ಗೆ ಅಡ್ಮಿಷನು ಸಿಗೋದಿಲ್ಲ. ಸರ್ಟಿಫಿಕೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆದರೆ ಆ ಸರ್ಟಿಫಿಕೇಟ್ ಒಂದಿಗೆ ಅದಕ್ಕೆ ತಕ್ಕ ಕ್ವಾಲಿಟಿ ನಮ್ಮೊಳಗೆ ಇರಬೇಕು. ದೀಕ್ಷಾ ಸ್ನಾನ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಬರೀ ಸರ್ಟಿಫಿಕೇಟ್ ತಗೊಂಡ್ರೆ ನಿಮಗೆ ಆ ಸರ್ಟಿಫಿಕೇಟ್ಗೆ ತಕ್ಕಂಗೆ ಕೆಲಸ ಕೊಟ್ಟಾಗ ನೀವು ನಿರ್ವಹಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಿಮ್ಮಲ್ಲಿ ಆ ಮೆಚ್ಯೂರಿಟಿ ಇರೋದಿಲ್ಲ. ಸೊ ಅದರಿಂದಾಗಿ ಅವನ ಎಜುಕೇಷನ್, ಅವನ ನಿಜವಾದ ಕಲಿಯುವಿಕೆಯೂ ಇಂಪಾರ್ಟೆಂಟ್, ಅದರ ಜೊತೆಗೆ ಸರ್ಟಿಫಿಕೇಟ್ ಇಂಪಾರ್ಟೆಂಟ್. ಅದೇ ರೀತಿ ನಿಜವಾದ ಮಾನಸಾಂತರವೂ ಅವಶ್ಯ, ಹೊರಗಿನ ದೀಕ್ಷಾ ಸ್ನಾನವೂ ಅವಶ್ಯ. ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಆಲ್ರೆಡಿ ಪಾಸ್ ಮಾಡಿರಬೇಕು. ಒಳಗಡೆ ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿಕೊಂಡು ಪಾಪವನ್ನೆಲ್ಲ ಅರಿಕೆ ಮಾಡಿ ಕ್ಷಮೆ ಕೇಳಿ ನಿಜವಾದ ಪಾಪದ ಪಾಲಿಗೆ ಸತ್ತಂತಹ ಪೌಲನು ಹೇಳ್ತಾನಲ್ಲ ಗಲಾತ್ಯದವರಿಗೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ ಅಂತ ಹೇಳಿ, ಆ ಶಿಲುಬೆಗೆ ಹಾಕಿಸಿಕೊಂಡಂತಹ ಪಾಪದ ಪಾಲಿಗೆ ಸತ್ತಂತಹ ಒಂದು ನಿಜವಾದ ಸ್ಪಷ್ಟವಾದಂತಹ ಗ್ರಹಿಕೆಯೊಂದಿಗೆ ನನ್ನ ಹಳೆಯ ಪಾಪಗಳೆಲ್ಲ ಹೋಗಿದೆ ಅಂತ ಹೇಳಿ ಆ ಅನುಭವದೊಂದಿಗೆ, ಪಾಪ ಕ್ಷಮಾಪಣೆ ನಿಶ್ಚಯದೊಂದಿಗೆ ತನ್ನ ಪಾಪಗಳನ್ನು ಅರಿಕೆ ಮಾಡಿ ದೇವರ ಹತ್ರ ಕ್ಷಮೆ ಕೇಳಿ ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಪಡ್ಕೊಂಡವರಾಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು. ಯೋಹನನ ಪತ್ರಿಕೆ 1 ಯೋಹನ 1ನೇ ಅಧ್ಯಾಯ 8-9 ವಚನಗಳು ಈ ರೀತಿ ಹೇಳ್ತವೆ. ಇಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಸತ್ಯವೆಂಬುದು ನಮ್ಮಲ್ಲಿಲ್ಲ, ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ, ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು, ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿಬಿಟ್ಟು, ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ. ನಾವು ಎಷ್ಟು ದೊಡ್ಡ ಪಾಪಿಯಾಗಿದ್ರು ಸಹ ನಿಜವಾದ ಪಶ್ಚಾತ್ತಾಪದೊಡನೆ, ಜೀಸಸ್ ನಾನು ಪಾಪಿ, ನನ್ನನ್ನು ಕ್ಷಮಿಸು, ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧ ಮಾಡು, ನನ್ನನ್ನು ಕ್ಷಮಿಸು ಸ್ವಾಮಿ ಅಂತ ಹೇಳಿ ಪಶ್ಚಾತ್ತಾಪದೊಡನೆ ಆತನ ಬಳಿಗೆ ಬರುವಾಗ 7ನೇ ವಚನ ಹೇಳ್ತದೆ, ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡ್ತದೆ. ನಮ್ಮ 9ನೇ ವಚನ ಹೇಳ್ತದೆ, ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡ್ತಾನೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಈ ಒಂದು ಪಾಪ ಕ್ಷಮಾಪಣೆಯೊಂದಿಗೆ, ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅನ್ನುವಂಥ ಭರವಸೆಯೊಂದಿಗೆ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಆ ಪಾಪ ಕ್ಷಮಾಪಣೆ ದೃಢ ಆಗ್ತದೆ, ದೀಕ್ಷಾ ಸ್ನಾನ ಅರ್ಥಗರ್ಭಿತವಾಗಿರ್ತದೆ. ಹಲ್ಲೆಲೂಯಾ. ಪ್ರಿಯರೇ, ಎಲ್ಲರೂ ದೀಕ್ಷಾ ಸ್ನಾನ ತಗೊಳ್ಬೇಕು. ಆದರೆ ಪ್ರತಿಯೊಬ್ಬರು ನಿಜವಾದ ಮಾನಸಾಂತರದೊಂದಿಗೆ ಪಾಪದ ಪಾಲಿಗೆ ಸತ್ತವರಾಗಿ, ಪಾಪವನ್ನು ಬಿಟ್ಟವರಾಗಿ ದೇವರ ಕಡೆಗೆ ತಿರುಗಿಕೊಂಡವರಾಗಿ ನಿಜವಾದ ಪಾಪ ಕ್ಷಮಾಪಣೆ ನಿಶ್ಚಯದೊಂದಿಗೆ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು. ನಿಮ್ಮ ಜೀವಿತವನ್ನು ಆಲೋಚನೆ ಮಾಡಿ ನೋಡಿ. ಒಂದು ವೇಳೆ ಇನ್ನೂ ದೀಕ್ಷಾ ಸ್ನಾನ ತೆಗೆದುಕೊಳ್ಳಿಲ್ಲ ಅಂದರೆ ಈ ವಾಕ್ಯಗಳನ್ನು ನೀವು ಮೆಲುಕು ಹಾಕಿ ದೇವರ ಹತ್ರ ಕೇಳಿ, ನನಗೂ ದೀಕ್ಷಾ ಸ್ನಾನದ ಅವಕಾಶ ಕೊಡಪ್ಪ ಅಂತ ಕೇಳಿ ದೇವರ ಕಡೆಗೆ ನಿಮ್ಮ ಸಂಪೂರ್ಣವಾಗಿ ತಿರುಗಿಕೊಳ್ಳಿ. ಹಳೆಯ ಪಾಪದ ಜೀವಿತವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡವರಾಗಿ
ದೀಕ್ಷಾ ಸ್ನಾನ ತೆಗೆದುಕೊಳ್ಳ್ರಿ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಈಗ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವವರಲ್ಲಿ ಇನ್ನು ಯಾರಿಗಾದರೂ ದೀಕ್ಷಾ ಸ್ನಾನ ಆಗಿಲ್ಲ ಅಂದರೆ ದೀಕ್ಷಾ ಸ್ನಾನದ ಅವಕಾಶ ಸಿಗಲಿ. ಅದು ನಿಜವಾದ ಅರ್ಥಗರ್ಭಿತವಾದ ಮಾನಸಾಂತರದೊಂದಿಗೆ, ಪಾಪ ಕ್ಷಮಾಪಣೆಯ ನಿಶ್ಚಯದೊಂದಿಗೆ ದೀಕ್ಷಾ ಸ್ನಾನ ತಗೋಬೇಕು. ಸುಮ್ಮನೆ ಒತ್ತಾಯಕ್ಕಾಗಿ ದೀಕ್ಷಾ ಸ್ನಾನ ತಗೊಂಡ್ರೆ ಪರಲೋಕ ಹೋಗ್ಬಿಡ್ತೀವಿ, ದೀಕ್ಷಾ ಸ್ನಾನ ತಗೊಂಡ್ರೆ ನನಗೆ ಒಳ್ಳೇದಾಗ್ತದೆ ಅಂತ ಹೇಳಿ ತಗೋಬಾರ್ದು. ಅಪ್ಪ ನೀನು ಆ ಕೃಪೆ ಕೊಡಪ್ಪ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡುವ. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಆ ರೀತಿ ಇರುವುದಾದರೆ ಈಗ ಸಮರ್ಪಣೆ ಮಾಡಿ, ನಿಜವಾದ ಮಾನಸಾಂತರವನ್ನು ನನಗೆ ಕೊಡು ಸ್ವಾಮಿ, ಪಾಪ ಕ್ಷಮಾಪಣೆ ನಿಶ್ಚಯ ಕೊಡಪ್ಪ, ನಿತ್ಯ ಜೀವದ ನಿರೀಕ್ಷೆ ಕೊಡಪ್ಪ. ಹಲ್ಲೆಲೂಯಾ. ನಾನು ನೀರಿನಲ್ಲಿ ಮುಳುಗುವುದು ಅರ್ಥಗರ್ಭಿತವಾಗಿರಲಿ, ನಿಜವಾಗ್ಲೂ ಪಾಪದ ಪಾಲಿಗೆ ಸತ್ತಂತಹ ಒಂದು ಶವ ಸಂಸ್ಕಾರವಾಗಿ ಅದು ಮಾರ್ಪಡಲಿ ಸ್ವಾಮಿ. ಸುಮ್ಮನೆ ಕಾಟಾಚಾರಕ್ಕಾಗಿ ನೀರಿನಲ್ಲಿ ಮುಳುಗಿ ಬರಬಾರ್ದಪ್ಪ. ಒಂದು ಹೆಸರಿಗಾಗಿ ದೀಕ್ಷಾ ಸ್ನಾನ ತಗೊಂಡೆ ಅನ್ನುವುದಕ್ಕಾಗಿ ನೀರಿನಲ್ಲಿ ಮುಳುಗಿ ಬರಬಾರ್ದು ಸ್ವಾಮಿ. ಹಲ್ಲೆಲೂಯಾ. ಇದು ಚರ್ಚ್ಗೆ ಸೇರ್ಕೊಳ್ಳಲಿಕ್ಕೋ ಅಥವಾ ಕ್ರಿಶ್ಚಿಯನ್ ಆಗಲಿಕ್ಕೋ ಅಲ್ಲ. ನಿಜವಾದ ರಕ್ಷಣೆ, ನಿತ್ಯ ಜೀವದ ನಿರೀಕ್ಷೆ, ಪರಲೋಕ ಭರವಸೆ ಹೊಂದಿಕೊಳ್ಳುವುದಕ್ಕಾಗಿ, ಶಾಶ್ವತ ಸೌಭಾಗ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ. ಅದರಿಂದ ಕರ್ತನೆ ಪ್ರತಿಯೊಬ್ಬರಿಗೂ ನಿಜವಾದ ಮಾನಸಾಂತರವನ್ನು ಕೊಡು ಸ್ವಾಮಿ. ಇನ್ನು ಯಾರೋ ದೀಕ್ಷಾ ಸ್ನಾನ ತಗೊಂಡಿಲ್ಲ ಅಂದರೆ ಅವ್ರಿಗೆ ದೀಕ್ಷಾ ಸ್ನಾನಕ್ಕೆ ಅವಕಾಶ ಆಗಲಿ. ಅದರಲ್ಲೂ ಕರ್ತನೆ ನಿಜವಾದ ಮಾನಸಾಂತರದೊಂದಿಗೆ, ನಿಜವಾದ ಮನ ತಿರುಗುವಿಕೆಯೊಂದಿಗೆ, ದೇವರ ಕಡೆಗೆ ತಿರುಗುವಿಕೆಯೊಂದಿಗೆ, ಪಾಪದ ಪಾಲಿಗೆ ಸತ್ತಂತಹ ಅನುಭವದೊಂದಿಗೆ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಳ್ಳಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಹಾಗೆ ಕರ್ತನೆ ನಮ್ಮ ಜಿಲ್ಲೆಯಾದ್ಯಂತ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ಜನರಿಗೂ ಈ ಕರ್ತನೆ ಅನುಭವ ಕೊಡಪ್ಪ. ಪಾಪದ ಪಾಲಿಗೆ ಸಾಯುವ ಅನುಭವ, ಕರ್ತನೆ ನೀತಿಯ ಪಾಲಿಗೆ ಬದುಕುವ ಅನುಭವ. ಹಲ್ಲೆಲೂಯಾ. ಕರ್ತನೆ ಎಲ್ಲರಿಗೂ ಕೊಡು ಸ್ವಾಮಿ. ಮನೋನೇತ್ರಗಳನ್ನು ತೆರೆ ಮಾಡಪ್ಪ. ಇದರ ಮಹತ್ವಗಳನ್ನೆಲ್ಲ ತಿಳಿಯಪಡಿಸು ಸ್ವಾಮಿ. ನಿಜವಾದ ಗ್ರಹಿಕೆಯೊಂದಿಗೆ ಕರ್ತನೆ ಜನರು ಗುಂಪು ಗುಂಪಾಗಿ ರಕ್ಷಣಾ ಅನುಭವಕ್ಕೆ ಬರಲಿ, ಮಾನಸಾಂತರಕ್ಕೆ ಬರಲಿ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಬರಲಿ, ದೀಕ್ಷಾ ಸ್ನಾನಕ್ಕೆ ಬರಲಿ ಸ್ವಾಮಿ. ನಿನ್ನ ಬರೋಣ ಬಹಳ ಹತ್ತಿರವಾಗಿದೆ. ಅಷ್ಟರೊಳಗೆ ಕರ್ತನೆ ನಮ್ಮ ರಾಜ್ಯವನ್ನು, ನಮ್ಮ ಜಿಲ್ಲೆಯನ್ನು, ನಮ್ಮ ದೇಶವನ್ನು ಸಂಧಿಸು ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ನಿಜವಾದ ಮಾನಸಾಂತರದೆಡೆಗೆ ನಮ್ಮ ದೇಶವನ್ನು ನಡೆಸಪ್ಪ. ನಮ್ಮ ದೇಶವನ್ನು ನಡೆಸು. ನಮ್ಮ ರಾಜ್ಯದ ಎಲ್ಲ ಜನತೆಯನ್ನು ಕೊಡು ಸ್ವಾಮಿ, ನಡೆಸು ಸ್ವಾಮಿ. ಎಲ್ಲ ಜಾತಿ ಜನಾಂಗದ ಎಲ್ಲರನ್ನೂ ಕೂಡ ಮಾನಸಾಂತರಕ್ಕೆ ನಡೆಸು. ನಿನ್ನ ಕಡೆಗೆ ತಿರುಗಿಕೊಂಡವರಾಗಿ ಕರ್ತನೆ ದೀಕ್ಷಾ ಸ್ನಾನ ತೆಗೆದುಕೊಂಡು ಸಾಕ್ಷಿಗಳಾಗಿ ಬೆಳಗಲಿಕ್ಕೆ ಸಹಾಯ ನೀಡು. ನಿನ್ನ ಬರೋಣಕ್ಕೆ ಸಿದ್ಧ ಆಗಲಿಕ್ಕೆ ಸಹಾಯ ನೀಡು. ನಮ್ಮ ರಾಜ್ಯದ ಎಲ್ಲ ಜನತೆಗೂ, ನಮ್ಮ ಜಿಲ್ಲೆಯ ಎಲ್ಲ ಜನತೆಗೂ, ನಮ್ಮ ದೇಶದ ಎಲ್ಲ ಜನತೆಗೂ ಈ ಭಾಗ್ಯವನ್ನು ಕೊಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್. ತಂದೆಯೇ, ಈ ದಿನದಲ್ಲಿ ಕರ್ತನೆ ನಾವು ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ಸ್ವಾಮಿ. ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗಾಗಿ ಬೇಡುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ಈ ದಿನ ಪ್ರಾರ್ಥನೆಯ ದಿನ ಆಗಿರಲಿ, ಈ ದಿನ ನಿನ್ನ ಸಮ್ಮುಖದ ದಿನ ಆಗಿರಲಿ ಕರ್ತನೆ. ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ ನಾವೆಲ್ಲರೂ ಏಕ ಮನಸ್ಸಿನಿಂದ ಕರ್ತನೆ ನಿನ್ನ ಮಕ್ಕಳು ಒಬ್ಬೊಬ್ಬರನ್ನ ಒಪ್ಪಿಸ್ಕೊಡ್ತೇವೆ. ಈ ದಿನ ಮನರಮ್ಯವಾದ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ಸಮಾಧಾನದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನೆಮ್ಮದಿಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಅನೇಕರಿಗೆ ರಕ್ಷಣೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ಜನತೆಯನ್ನು ನೀನು ಆಶೀರ್ವದಿಸಪ್ಪ. ನಿನ್ನ ಕೃಪೆಯನ್ನು ಅನುಗ್ರಹಿಸು. ಎಲ್ಲರಿಗೂ ಈ ಮಾನಸಾಂತರವನ್ನು ಕೊಡಪ್ಪ. ನಿನ್ನ ಕಡೆಗೆ ತಿರುಗಿಕೊಳ್ಳುವ, ದೀಕ್ಷಾ ಸ್ನಾನ ತೆಗೆದುಕೊಳ್ಳುವ ಭಾಗ್ಯ ಕೊಡು ಸ್ವಾಮಿ. ಥ್ಯಾಂಕ್ ಯು. ಅವರ ಮನೋನೇತ್ರಗಳನ್ನು ತೆರೆ ಮಾಡು. ಇದು ಕ್ರಿಶ್ಚಿಯನ್ ಆಗ್ಲಿಕ್ಕಲ್ಲ, ಇದು ಕ್ರಿಶ್ಚಿಯನ್ ಆಗ್ಲಿಕ್ಕಲ್ಲ, ಇದು ಚರ್ಚ್ಗೆ ಸೇರ್ಕೊಳ್ಳೋಕ್ಕಲ್ಲ. ಇದು ನಿತ್ಯ ಜೀವಕ್ಕೆ ಬೇಕು, ನಿತ್ಯ ಜೀವಕ್ಕೆ ಬೇಕು. ಇದು ಬಹಳ ಅಗತ್ಯ. ನಂಬಿ ದೀಕ್ಷಾ ಸ್ನಾನ ಹೊಂದುವವನು ರಕ್ಷಣೆ ಹೊಂದ್ತಾನೆ, ನಂಬದೆ ಹೋದವನು ದಂಡನೆ ಗುರಿಯಾಗ್ತಾನೆ ಅಂತಿದೆ. ನಮ್ಮ ದೇಶಕ್ಕೆ ಈ ಭಾಗ್ಯ ಕೊಡಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನೀನು ಆಶೀರ್ವದಿಸು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಕೃಪೆಗಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಥ್ಯಾಂಕ್ ಯು. ನಮ್ಮೆಲ್ಲರನ್ನ ನಿನ್ನ ಜವಾಬ್ದಾರಿಗೆ ತಗೋ ಸ್ವಾಮಿ. ಥ್ಯಾಂಕ್ ಯು. ದೈವ ಕೃಪೆ ನಮ್ಮನ್ನು ಆವರಿಸಿರಲಿ ಸ್ವಾಮಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.